ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹುಟ್ಟುಹಬ್ಬ ಅದ್ಧೂರಿ ಆಚರಣೆ. ಸಿಎಂ ಆಗಲು ಪ್ರಾರ್ಥಿಸಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ. ಸರ್ಕಾರಿ ಶಾಲೆ ನವೀಕರಣ ಮಾಡಿದ ಕರ್ನಾಟಕ ಜನಸೇನಾ. ವೀಕ್ಷಕರೇ, ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಪ್ಯಾನ್ ಇಂಡಿಯಾ ನಾಯಕ. ಅವರ 55ನೇ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ಸೇರಿದಂತೆ ಜಿಲ್ಲೆಯಾದ್ಯಂತ ಆಚರಿಸಲಾಯಿತು. ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಅವರ ಅಭಿಮಾನಿಗಳು ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಆಚರಿಸಿದ್ರು. ಕೆಲವರು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಿಸಿದ್ರೆ, ಇನ್ನು ಕೆಲವರು ರಕ್ತದಾನ ಶಿಬಿರ ಆಯೋಜಿಸಿದ್ರು. ಇನ್ನು ಹಲವರು ಪಾಳು ಬಿದ್ದಿದ್ದ ಸರ್ಕಾರಿ ಶಾಲೆಯನ್ನ ನವೀಕರಣ ಮಾಡಿ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದಂದು ಸರ್ಕಾರಕ್ಕೆ ಒಪ್ಪಿಸಿದ್ರು. ಹೀಗೆ ತನ್ನದೇ ಆದ ಸೇವಾ ಕಾರ್ಯಗಳ ಮೂಲಕ ತಮ್ಮ ನೆಚ್ಚಿನ ನಾಯಕ ಪವನ್ ಕಲ್ಯಾಣ್ ಅವರ ಜನ್ಮದಿನ ಆಚರಿಸಿದ್ದು ವಿಶೇಷವಾಗಿತ್ತು. ಹಾಗಾದ್ರೆ ನೋಡೋಣ ಬನ್ನಿ, ಅಭಿಮಾನಿಗಳ ಸೇವಾ ಕಾರ್ಯಗಳು ಹೇಗಿತ್ತು ಅಂತ. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಅವರ ಅಭಿಮಾನಿಗಳು ಹಣ್ಣು ವಿತರಿಸಿದರು. ಬಿಜೆಪಿ ಮುಖಂಡ ಹಾಗೂ ಪವನ್ ಕಲ್ಯಾಣ್ ಅಭಿಮಾನಿಗಳಾದ ಅನು ಆನಂದ್, ಮೊಬೈಲ್ ಬಾಬು ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ದಿನ ನಮ್ಮ ನೆಚ್ಚಿನ ನಾಯಕರು, ನಟ, ಆಂಧ್ರ ಪ್ರದೇಶದ ಮಂತ್ರಿಗಳು ಶ್ರೀ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಬಡ ಮಕ್ಕಳಿಗೆ ಬ್ರೆಡ್ಡು, ಹಣ್ಣು, ಹಾಲು ಹಂಚಲಾಯಿತು. ಯಾಕೆ ಅಂದರೆ ನಾವು ಮೆಗಾ ಫ್ಯಾಮಿಲಿಯಿಂದ ಕಲ್ತಿರೋದು ಸಮಾಜ ಸೇವೆ. ರಕ್ತದಾನ ಶಿಬಿರಗಳನ್ನ ನಡೆಸ್ಕೊಂಬಂದಿದ್ದೀವಿ, ನೇತ್ರದಾನ ಶಿಬಿರಗಳನ್ನ ನಡೆಸ್ಕೊಂಬಂದಿದ್ದೀವಿ. 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ, ಆ ಭಗವಂತ ಮುಂದಿನ ಬಾರಿ ಅವ್ರನ್ನ CM ಆಗಿ ಮಾಡಲಿ ಅಂತ ಹೇಳ್ಬಿಟ್ಟೇನೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನು ಕಂದವಾರದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿ KRS ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯ ಅವರು ವ್ಯಾಸಂಗ ಮಾಡಿದ್ರು. ಅಂತಹ ಶಾಲೆಯನ್ನ ಕಬಳಿಸಲು ವಕ್ಫ್ ಬೋರ್ಡ್ ಸಂಚು ರೂಪಿಸಿತ್ತು. ಆದರೆ ಜನರ ತೀವ್ರ ವಿರೋಧದ ನಡುವೆ ಅನಿವಾರ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಶಾಲೆಯನ್ನ ಉಳಿಸಿದ್ರು. ಆದರೆ ಶತಮಾನ ಕಂಡ ಈ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು ನಿರ್ವಹಣೆ ಇಲ್ಲದೆ ಅವಸಾನದ ಅಂಚಿಗೆ ಮುಟ್ಟಿತ್ತು. ಸರ್ ಎಂ ವಿ ವ್ಯಾಸಂಗ ಮಾಡಿದ ಶಾಲೆಗೆ ಬಂದಿರುವ ದುಸ್ಥಿತಿಯನ್ನು ಕಂಡ ಕರ್ನಾಟಕ ಜನಸೇನಾ ಸಂಘಟನೆ ಅದರ ಅಭಿವೃದ್ಧಿಗೆ ಮುಂದಾಗಿ ಶಾಲೆಯನ್ನ ನವೀಕರಣ ಮಾಡಿ ಸರ್ಕಾರಕ್ಕೊಪ್ಪಿಸಿದ್ದಾರೆ. ಹಾಗೆ ಒಪ್ಪಿಸಿದವರು ಕರ್ನಾಟಕ ಜನಸೇನಾ ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್. ಇವರೊಂದಿಗೆ ಕೈ ಜೋಡಿಸಿದವರು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಸೇರಿದಂತೆ ಇತರರು. ಸರ್ಕಾರಿ ಶಾಲೆ ದುರಸ್ತಿಗೆ ಮಾತ್ರ ಸೀಮಿತವಾಗದ ಇವರ ಸೇವೆ ಇದೇ ಶಾಲೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ರು. ಅಲ್ಲದೆ ಬಾಗೇಪಲ್ಲಿಯಲ್ಲಿಯೂ ಪವನ್ ಕಲ್ಯಾಣ್ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯಗಳ ಮೂಲಕವೇ ಆಯೋಜಿಸಿದ್ರು. ರಕ್ತದಾನ ಶಿಬಿರ ಸೇರಿದಂತೆ ಇತರ ಕಾರ್ಯಕ್ರಮಗಳ ಮೂಲಕ ತಮ್ಮ ನೆಚ್ಚಿನ ನಟನ ಜನ್ಮದಿನ ಆಚರಿಸಿದ್ದು, ಅವರು ಮುಖ್ಯಮಂತ್ರಿಯಾಗಲಿ ಅಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ರು.